ಸರ್ ಒಂದು ನೆಲ್ಲಿಕಾಯಿ ಕೊಡಿ. ಯಾವ ಸರ್ ಇದು? ನೆಲ್ಲಿಕಾಯಿ, ಸರ್ ಯಾವ್ದು ಮಿಕ್ಸ್ ಬಿಡ ಮಿಕ್ಸ್ ಮಾಡಿ ಸರ್. ಇದೇ ಕೊಡಿ ನೆಲ್ಲಿಕಾಯಿ. ಸರ್ ಒಂದು ನೆಲ್ಲಿಕಾಯಿ ಕೊಡಿ. ಎರಡು ನೆಲ್ಲಿಕಾಯಿ ಕೊಡಿ. ಮತ್ತೆ ನಿಮಗೆ ಮೂರು ನೆಲ್ಲಿಕಾಯಿ ಕೊಡಿ. ಆಗುತ್ತೆ 3 ನೆಲ್ಲಿಕಾಯಿ. ಇದೇನು ಸರ್ ಪೌಡ್ರ್? ಜೀರಿಗೆ. ಆರೋಗ್ಯವೇ ಮಹಾಭಾಗ್ಯ. ಇದೇನು ಸರ್ ಉಪಯೋಗ ಏನಾಗುತ್ತೆ ಸರ್? ಹೆಲ್ತಿಗೆ ಆರೋಗ್ಯ ಜ್ಯೂಸ್. ಹೆಲ್ತಿಗೆ ಚಲೋ ಅನ್ನಂಗೈತ್ರಿ. ಥ್ಯಾಂಕ್ ಯು ಸರ್. ಭಾಳ ಕೆಟ್ಟ ಒಂದು ಟೈಪ ಹುಳಿ ಹತ್ತೈತಿ. ಭಾಳ ಚಲೋ ಶರೀರಿಗೆ ನೆಲ್ಲಿಕಾಯಿ ಜ್ಯೂಸ್. ಬಾಬ್ರೆ ನೋಡ್ರಿ, ನಾಲ್ಗೆಗೆ ಯಾವ್ದು ಕೈ ಅದು ದೇಹಕ್ಕೆ ಒಳ್ಳೇದು, ನಾಲ್ಗೆಗೆ ಯಾವ್ದು ರುಚಿ ಹತ್ತೈತೆ ಅದು ದೇಹಕ್ಕೆ ಕೆಟ್ಟದ್ದು ಅಂತಂದು ಮಾತನ್ನು ಹೇಳ್ತಾರೆ. ಮುಂಜಾನೆ ಮಂದಿ ವಾಕಿಂಗ್ ಮಾಡಿ ಅಂಥದ್ದೊಂದು ಜ್ಯೂಸ್ ಇದು ಕುಡಿಯೋದು ಹೊಸ ಪದ್ಧತಿ ಚಾಲೂ ಆಗೈತಿ. ಇದು ಹಳೆ ಪದ್ಧತಿ ಕಿರೆ. ಈಗ ಅದು ಎಲ್ಲ ಪಾರ್ಕ್ ಮುಂದೆ ಈ ಥರದ್ದೊಂದು ಸಣ್ಣದೊಂದು ಹಾಕೊಂಡು ಕೂತಿರ್ತಾರೆ. ಈಗ ನೆಲ್ಲಿಕಾಯಿ ಜ್ಯೂಸ್ ಕುಡಿಯತ್ತೆ. ನಾನು ಫಸ್ಟ್ ಟೈಮ್ ಇದು ನೆಲ್ಲಿಕಾಯಿ ತಿಂದಿರ್ತೀವಿ, ಈ ಥರದ ಜ್ಯೂಸ್ ಇದು ಫಸ್ಟ್ ಟೈಮ್ ಅನ್ನೋ ಸ್ವಲ್ಪ ಒಂದು ಬಾಯಿಗೆ ಹೊಸ ರುಚಿ ಕೊಡ್ತೈತಿ. ವಾಪ್ರೆ ಕಾಳು ಕೊಡ್ರಿ. ಸಾಕು. ಇದು ಶೇಂಗಾ ಕುಡಿದು ಸಾಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಥರ ಉಸುಳಿ ಕಾಳು ಹಸಿ ಶೇಂಗಾನ ಕೊಡ್ತಾರೆ ಮ್ಯಾಗ. ಮುಂಜಾನೆ ಆದ್ಮೇಲೆ ಹಿರಿಯರು ಕುಡಿತಾರೆ. ಎಲ್ಲ ಥರದ್ದು ಇಲ್ಲಿ ಜ್ಯೂಸ್ ಇರ್ತಾವೆ. ಇವೆಲ್ಲ ಆಯುರ್ವೇದಿಕ್ ರೀ. ಶುಗರ, BP ಎಲ್ಲ ಥರದ ರೋಗಗಳಿಗೆ ಒಳ್ಳೇದಿದೆಲ್ಲ. ದಿನಗಳು ಕಳೆದಂಗೆ ಹೊಸ ರೋಗಗಳು ಬರ್ಲಾತಾವೆ. ಈ ಟೆಕ್ನಾಲಜಿ ಮುಂದೆ ಹೆಂಗೆ ಹೊಂಟೈತಿ ಹಂಗಂಗೆ ಹೊಸ ಜಗತ್ತಿಗೆ ರೋಗಗಳು ಬರ್ಲಾತಾವೆ. ಮತ್ತು ಈ ಹಳೆಯ ಸಂಪ್ರದಾಯ ಇರ್ತದಲ್ರಿ, ಬೆಳಗ್ಗೆ ಆದಮೇಲೆ ಈ ಥರದ್ದೆಲ್ಲ ಆಯುರ್ವೇದಿಕ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೇದು ಅನ್ನೋಂಥದ್ದು ಮಾತನ್ನು ಐತಿ. ನಾವೆಲ್ಲ ಕುಡಿಯೋಂಗಿಲ್ಲ, ಇಲ್ಲಿ ಬಂದೀವಿ ಅಂತೇಳಿ ಒಂದು ಅಪರೂಪಕ್ಕೆ ಕುಡಿದ್ವಿ. ಪ್ರತಿದಿನ ಕುಡಿಬೇಕ್ರಿ. ಈಗಿನೆಲ್ಲ ಮಂದಿಗೆ ಅವನವನ್ನ ಬಾಯಿಗೆ ರುಚಿ ಇರಬೇಕು ಅಂತ ಒಂದು ಈ ಕೋಲ್ಡ್ ಡ್ರಿಂಕ್ಸ್ ಅವು ಇವು ಜ್ಯೂಸ ಬೇನ್ ಹತ್ತೇವ ಮಂದಿ. ಒಟ್ಟು ನಾಲಿಗೆ ರುಚಿ ಇರ್ಬೇಕ್ರಿ. ಕೈ ಅಂದ್ರೆ ಹೊಟ್ಟೆ ಆಗ್ಬರಲ್ಲ ಮಂದಿಗೆ. ಮಂದಿ ಕಮೆಂಟ್ ಹಿಂಗೂ ಹಾಕ್ತಾರೆ, ದಾರುನು ನಾಲಿಗೆ ಕೈ ಇರ್ತೈತಿ ಅದನ್ನು ಕುಡಿ ಅನ್ನೋವಂಥದ್ದು ಮಾತನ್ನು ಹೇಳ್ತಾರೆ. ದಾರು ಕುಡಿಯೋದು ತಪ್ಪ್ರಿ. ಅದು ವಿಷ. ವಿಷ ಕುಡಿದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಇಲ್ಲ, ಇವತ್ತು ನಾವು ತಿಂದ್ವಿ, ಹಂಗಾಗಿ ಜ್ಯೂಸ್ ಕುಡಿದ್ವಿ. ಈಗ ಹೊಂಟೀನಿ ರೀ ಮತ್ತೊಂದು ಕಡೆ. ಈಗ